ನಮಸ್ಕಾರ. ನಾನು ಅಡ್ವೊಕೇಟ್ ಎ.ಬಿ. ಕಡಪಟ್ಟೆ. ಈಗ ತೆಗೆದುಕೊಂಡಿರ್ತಕ್ಕಂಥ ವಿಷಯ ಯಾವುದು ಅಂತಂದ್ರೆ ಎ.ಐ.ಬಿ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು, ಅದೇ ರೀತಿಯಾಗಿ ಎ.ಪಿ.ಪಿ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು, ಅದೇ ರೀತಿಯಾಗಿ ಜಡ್ಜ್ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಯಾವ ರೀತಿ ಕೇಳ್ತಾರ ಅನ್ನೋದ್ರ ಬಗ್ಗೆ ಈಗ ನಾವು ಚರ್ಚೆ ಮಾಡೋಣ. ಇದು ಭಾಗ 20. ಭಾಗ 20ರಲ್ಲಿ 96ರಿಂದ 100 ಕ್ವಶನ್ಸ್ಗಳಿರ್ತಾವ. ಅಂದ್ರೆ ಒಟ್ಟು 5 ಕ್ವಶನ್ಸ್. ಹಾಗಾದ್ರೆ 96ನೇ ಕ್ವಶನ್ ಏನ್ ಹೇಳ್ತಾರೆ ಅಂತಂದ್ರೆ, ಸಿಪಿಸಿ ಕ್ರಮಾದೇಶ 21 ನಿಯಮ 11(2) ಏನು ಹೇಳುತ್ತದೆ? ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ. ಎ ಮೌಖಿಕ ಅರ್ಜಿ, ಬಿ ಲಿಖಿತ ಅರ್ಜಿ, ಸಿ ಮಧ್ಯಂತರ ಅರ್ಜಿ, ಡಿ ಅರ್ಜಿ. ಇದಕ್ಕೆ ಸರಿಯಾದ ಉತ್ತರ ಲಿಖಿತ ಅರ್ಜಿ. ಅಂದ್ರೆ ಸಿಪಿಸಿ ಕ್ರಮಾದೇಶ 21 ನಿಯಮ 11(2) ಲಿಖಿತ ಅರ್ಜಿ ಬಗ್ಗೆ ಹೇಳುತ್ತದೆ. ಅದೇ ರೀತಿಯಾಗಿ 97ನೇ ಕ್ವಶನ್ ಅನ್ನ ನೋಡೋಣ. ತೀರ್ಪು ಋಣಿಯ ಮತ್ತು ಅವನ ಸ್ವತ್ತಿನ ವಿರುದ್ಧವಾಗಿ ಒಂದೇ ಕಾಲದಲ್ಲಿ ಡಿಕ್ರಿಯನ್ನು ಅಮಲ್ಜಾರಿ ಮಾಡಲು ನ್ಯಾಯಾಲಯವು ತನ್ನ ವಿವೇಚನಾನುಸಾರ ಇನ್ಕಾರ ಮಾಡಬಹುದು. ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ. ಎ ಸರಿ, ಬಿ ತಪ್ಪು, ಸಿ ಹಾಗೆ ಅಧಿಕಾರ ಕೊಟ್ಟರೆ, ಡಿ ಮಾಡಿದರೆ ತಪ್ಪೇನಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಎ. ಅದೇ ರೀತಿಯಾಗಿ 98ನೇ ಕ್ವಶನ್ ಅನ್ನು ನೋಡೋಣ. ಸಿವಿಲ್ ಪ್ರಕ್ರಿಯಾ ಸಂಹಿತೆ ಕ್ರಮಾದೇಶ 21 ನಿಯಮ ನ್ಯಾಯಾಲಯವು ಯಾವಾಗ ಅಮಲ್ಜಾರಿಯನ್ನ ತಡೆಯುವುದರ ಬಗ್ಗೆ ಹೇಳುತ್ತದೆ? ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ. ಎ 26ನೇ ನಿಯಮ, ಬಿ 27ನೇ ನಿಯಮ, ಸಿ 28ನೇ ನಿಯಮ, ಡಿ 29ನೇ ನಿಯಮ. ಇದಕ್ಕೆ ಸರಿಯಾದ ಉತ್ತರ ಎ 26. ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆ ಕ್ರಮಾದೇಶ 21 ನಿಯಮ 26 ನ್ಯಾಯಾಲಯವು ಯಾವಾಗ ಅಮಲ್ಜಾರಿಯನ್ನ ತಡೆಯಬಹುದು ಅನ್ನೋದ್ರ ಬಗ್ಗೆ ಹೇಳ್ತದ. ಅದೇ ರೀತಿಯಾಗಿ 99ನೇ ಕ್ವಶನ್ ಅನ್ನು ನೋಡೋಣ. ಬಂದಿಖಾನೆಯಲ್ಲಿ ನಿರೋಧಿಸುವುದರ ವಿರುದ್ಧವಾಗಿ ಕಾರಣ ತೋರಿಸಲು ತೀರ್ಪು ಋಣಿ ಅನುಮತಿ ಕೊಡುವ ವಿವೇಚನಾಧಿಕಾರದ ಬಗ್ಗೆ ಯಾವ ಒಪ್ಪಂದ ಇದೆ? ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ. ಎ ಕ್ರಮಾದೇಶ 21 ನಿಯಮ 37, ಬಿ ಕ್ರಮಾದೇಶ 21 ನಿಯಮ 38, ಸಿ ಕ್ರಮಾದೇಶ 21 ನಿಯಮ 39, ಡಿ ಕ್ರಮಾದೇಶ 21 ನಿಯಮ 40. ಇದಕ್ಕೆ ಸರಿಯಾದ ಉತ್ತರ ಎ ಕ್ರಮಾದೇಶ 21 ನಿಯಮ 39. ಅಂದ್ರೆ ಬಂದಿಖಾನೆಯಲ್ಲಿ ನಿರೋಧಿಸುವುದರ ವಿರುದ್ಧವಾಗಿ ಕಾರಣ ತೋರಿಸಲು ತೀರ್ಪು ಋಣಿ ಅವನು ಕೊಡುವ ವಿವೇಚನಾಧಿಕಾರದ ಬಗ್ಗೆ ಕ್ರಮಾದೇಶ 21 ನಿಯಮ 37 ಹೇಳುತ್ತಾರೆ ಅಂತೇಳಿ ನಾವು ನೋಡಬಹುದು. ಅದೇ ರೀತಿಯಾಗಿ 100ನೇ ಕ್ವಶನ್ ಅನ್ನು ನೋಡೋಣ. ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕ್ರಮಾದೇಶ 21 ನಿಯಮ 41 ಏನು ಹೇಳುತ್ತದೆ? ಆಪ್ಷನ್ಸ್ ಅನ್ನು ನೋಡೋಣ. ವಿಚಾರಣೆ, ಎ ವಿಚಾರಣೆ, ಬಿ ಅಧಿವಿಚಾರಣೆ, ಸಿ ಡಿಕ್ರಿ, ಡಿ ತೀರ್ಪು ಋಣಿಯನ್ನು ಅವನ ಸ್ವತ್ತಿನ ಬಗ್ಗೆ ವಿಚಾರಣೆ ಮಾಡಬಹುದು. ಇದಕ್ಕೆ ಸರಿಯಾದ ಉತ್ತರ ಡಿ. ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕ್ರಮಾದೇಶ 21 ನಿಯಮ 41 ತೀರ್ಪು ಋಣಿಯ ಅವನ ಸ್ವತ್ತಿನ ಬಗ್ಗೆ ವಿಚಾರಣೆ ಮಾಡಬಹುದು. ತೀರ್ಪು ಋಣಿಯು ಅವನ ಸ್ವತ್ತಿನ ಬಗ್ಗೆ ವಿಚಾರಣೆ ಮಾಡಬಹುದು ಅಂತ ಹೇಳಿ ನಾವು ನೋಡ್ಬೋದು. ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಆದ ಕಾರಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು.